ದೇವನಹಳ್ಳಿ ತಾಲೂಕಿನ ಪತ್ರಕರ್ತರ ಭವನದಲ್ಲಿ ಬಿಎಸ್ಪಿ ವತಿಯಿಂದ ಬಹುಜನ ನಾಯಕ ಮಾನ್ಯವಾರ್ ಕಾಂಚೀರಾಮ್ಜಿ ರವರ ಜಯಂತಿ ಆಚರಣೆ ಮಾಡಿದರು. ಬಿಎಸ್ಪಿ ರಾಜ್ಯ ಸಂಯೋಜಕರಾದ ಅಶೋಕ್ ಚಕ್ರವರ್ತಿ ಮಾತನಾಡಿ, ಇದೇ ತಿಂಗಳು 15ರಂದು ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಬಹುಜನ ದಿವಸ್ ಬೆಂಗಳೂರು ವಲಯದ ಮಟ್ಟದ ಸಮಾವೇಶ. ನಮ್ಮನ್ನಾಳುವ ಸರ್ಕಾರ ದುಡಿಯುವ ಶ್ರಮಿಕ ವರ್ಗಕ್ಕೆ ಕೆಲಸ ನೀಡಲು ವಿಫಲವಾಗಿದೆ. ಒಳ ಮೀಸಲಾತಿಯನ್ನ ಬಿಎಸ್ಪಿ ವಿರೋಧಿಸಿಲ್ಲ. ಅದರಲ್ಲಿನ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮುಂದೂಡುವ ಸರ್ಕಾರಕ್ಕೆ ಗೆಲ್ಲುವ ಭಯವಿದೆ ಎಂದು ತಿಳಿಸಿದರು. ಇವತ್ತಿನ ಪತ್ರಿಕಾ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆ ವೇದಿಕೆ ಮೇಲಿರ್ತಕ್ಕಂತಹ ನನ್ನ ಜೋಡಿ ಬಂದಿರತಕ್ಕಂತಹ ಬೆಂಗಳೂರು ವಲಯದ ಉಸ್ತುವಾರಿಗಳಾಗಿರ್ತಕ್ಕಂತಹ ಮಾನ್ಯ ಸುರೇಶ್ ಅವರೇ, ಅಡ್ವೊಕೇಟ್ ಸುರೇಶ್ ಅವರೇ, ಮಾನ್ಯ ಕೆ ಸಿ ನಾಗರಾಜ್ ಅವರೇ, ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನರಸಿಂಹ ಅವರೇ. ಜಿಲ್ಲೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆಲ್ಲರಿಗೂ ತಿಳಿದಿರೋಂಗೆ ಮಾನ್ಯವರು ದಾದಾ ಸಾಹೇಬ್ ಕಾಂಚೀರಾಮ್ಜಿ ಅವರ 92ನೇ ಜನ್ಮ ದಿನೋತ್ಸವವನ್ನು ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ಮತ್ತು ವಿದೇಶಗಳಲ್ಲೂ ಅನೇಕ ಮಂದಿ ಬಹುಜನ ಸಮಾಜ ಸೇರಿರ್ತಕ್ಕಂಥವರು ದಾದಾ ಸಾಹೇಬ್ ಕಾಂಚೀರಾಮ್ಜಿ ಅವರ ಜನ್ಮ ದಿನಾಚರಣೆ ಬಹುಜನ್ ದಿವಸ್ ಅಂತಾನೆ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಇಡೀ ದೇಶ ಸುಮಾರು 6000 ಚಿಲ್ಲರೆ ಜಾತಿಗಳಲ್ಲಾಗಿ ಹೊಡೆದಿರ್ತಕ್ಕಂತಹ ಜಾತಿಗಳನ್ನು ಒಗ್ಗೂಡಿಸಿ ಒಂದು ಬಹುಜನ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಂಥವರು ಪ್ರಮುಖ ಯಾರಪ್ಪ ಅಂತಂದರೆ ಅದು ಮಾನ್ಯವರು ದಾದಾ ಸಾಹೇಬ್ ಕಾಂಚೀರಾಮ್ಜಿ ಅವರು. ಸೊ ಇವರ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನಾವು ಬಹುಜನ್ ದಿವಸ್ ಅನ್ನೋ ಹೆಸರಲ್ಲಿ ಸಮಾವೇಶಗಳನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಸುಮಾರು 4 ಝೋನ್ಗಳಲ್ಲಿ ಬೆಳಗಾಂ ಝೋನು, ಮತ್ತು ಗುಲ್ಬರ್ಗ ಝೋನು, ಮತ್ತು ಮೈಸೂರು ಝೋನು, ಮತ್ತು ಬೆಂಗಳೂರು ಝೋನು, ಹೀಗೆ 4 ಝೋನುಗಳಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಂಜಿ ಅವರ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಝೋನ್ಗೆ ಬರ್ತಕ್ಕಂತಹ 7 ಪಾರ್ಲಿಮೆಂಟ್ ಯಾವ್ದಾವ್ದಪ್ಪ ಅಂತಂದರೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟು, ಹಾಗೆ ಬೆಂಗಳೂರು ಸೌತು, ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ಸೆಂಟ್ರಲ್, ಇಷ್ಟು 7 ಪಾರ್ಲಿಮೆಂಟ್ಗಳು ಸೇರಿ ದೇವನಹಳ್ಳಿಯಲ್ಲಿ ಮುಂದಿನ ಭಾನುವಾರ 15ನೇ ತಾರೀಕು ಮಾರ್ಚ್ 2026ರಂದು ಏನು ಸಂತೆ ಮೈದಾನ ಏನಿದೆಯಲ್ಲ ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ 7 ಪಾರ್ಲಿಮೆಂಟಿಂದ ಸುಮಾರು 3,000ರಿಂದ 3,500 ಜನ ಸೇರುವಂತ ನಿರೀಕ್ಷೆ ಇದೆ. ಪ್ರತಿ ಪಾರ್ಲಿಮೆಂಟಿಂದ 400-500 ಜನ ಬರ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ SC, ST, OBCಗಳು ಮತ್ತೆ ಇವನ್ ಧಾರ್ಮಿಕ ಅಲ್ಪಸಂಖ್ಯಾತರು ಸಹ, ಹಳೆಬರು ಮತ್ತೆ ಕೆಲವರು ಪಕ್ಷ ಬಿಟ್ಟಿರ್ತಕ್ಕಂಥವರು ಮತ್ತೆ ಅನೇಕ ಮಂದಿ ಹೊಸಬರು ಸಹ ನಮ್ಮ ಬಹುಜನ ಸಮಾಜ ಪಾರ್ಟಿಯನ್ನ ಅವತ್ತು ಜಾಯಿನ್ ಆಗ್ತಾ ಇದ್ದಾರೆ. ಅವರು ಎಲ್ಲ ಸೇರ್ಪಡೆನೂ ಆಗ್ತಾ ಇದ್ದಾರೆ. ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗವಹಿಸಿ ಒಂದು ನಿರ್ಣಯ ಕೈಗೊಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಮುಂದೆ ಬರ್ತಕ್ಕಂತಹ ZP, TP ಎಲೆಕ್ಷನ್ಸ್ ಏನಿದಾವೆ, ಮತ್ತು ಪುರಸಭೆ ಅಥವಾ ಪಟ್ಟಣಸಭೆ ಏನಿದಾವೆ, ಅಥವಾ BBMP ಎಲೆಕ್ಷನ್ಸ್ ಏನಿದಾವೆ, ಮತ್ತೆ ಮುಂದೆ ಬರ್ತಕ್ಕಂತಹ ಈವನ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಸ್ವತಂತ್ರವಾಗಿ ಬಹುಜನ ಸಮಾಜ ಪಾರ್ಟಿಯಿಂದ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿ ಸ್ವತಂತ್ರವಾಗಿ ರಾಜ್ಯಾಧಿಕಾರವನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಶಬ್ದ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಮತ್ತೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ಕಾಂಗ್ರೆಸ್,